ಈ ಕಾರ್ಯಕ್ರಮದ ಮುಖಾಂತರವಾಗಿ ಕರ್ತನು ನಿಮ್ಮ ಸಂಗಡ ನಿಶ್ಚಯವಾಗಿ ಮಾತಾಡುತ್ತಾನೆ ಎಂಬುದರಲ್ಲಿ ಸಂದೇಹನ ಇಲ್ಲ. ಪ್ರಿಯ ಸಹೋದರ ಸಹೋದರಿಯರೇ, ನಾನು ಈ ವಾಕ್ಯವನ್ನು ಹಂಚ್ಕೋಬೇಕಾದ್ರೆ ನನಗೆ ಬಹಳ ಸಂತೋಷವಾಗಿದೆ. ದೇವರು ಕೊಟ್ಟಂಥ ಈ ಅವಕಾಶಕ್ಕಾಗಿ ನಾನು ದೇವರಿಗೆ ಕೃತಜ್ಞತೆ ಸಲ್ಲಿಸ್ತೇನೆ. ಕಾರಣ 25 ವರ್ಷಗಳ ಹಿಂದೆ ನಾನು ಕರ್ತನಾದಂಥ ಯೇಸು ಕ್ರಿಸ್ತನ ಸ್ವಂತ ರಕ್ಷಕನಾಗಿ ಸ್ವೀಕರಿಸಿಕೊಳ್ಬೇಕಾದ್ರೆ ಕನ್ನಡ ಭಾಷೆಯನ್ನು ಕಲಿತಿರುವುದರ ಮುಖಾಂತರವಾಗಿ ಕನ್ನಡದಲ್ಲಿ ಪ್ರಸಂಗ ಮಾಡಬೇಕೆಂಬುದಾಗಿ ತುಂಬ ಆಸೆ ರಕ್ಷಣೆ ಹೊಂದಿದಂಥ ಪ್ರಾರಂಭದಲ್ಲಿ ಇರ್ತಿತ್ತು. ಆದರೆ ಕಳೆದ ಕೆಲವು ವರ್ಷಗಳಿಂದ ಈ ಮಾಧ್ಯಮದ ಮುಖಾಂತರವಾಗಿ ಕರ್ನಾಟಕದಲ್ಲಿರುವಂಥ ಮೂಲೆ ಮೂಲೆಗೂ ಈ ಸಂದೇಶವು ಹೋಗಿ ತಲುಪುವುದನ್ನು ನೋಡಬೇಕಾದ್ರೆ ನನಗೆ ತುಂಬ ಸಂತೋಷವಾಗ್ತಿದೆ. ಅನೇಕ ಕಡೆಗಳಿಗೆ ಹೋಗಬೇಕಾದ್ರೆ ಜನರು ನೋಡಿ ಹೇಳ್ತಾರೆ, ಓ ನಿಮ್ಮ ಸಂದೇಶವನ್ನು ನಾವು ನ್ಯೂ ಹೋಪ್ ಟಿ ವಿನಲ್ಲಿ ನೋಡ್ತೇವೆ, ಯೂಟ್ಯೂಬಲ್ಲಿ ನೋಡ್ತೇವೆ, ಫೇಸ್ಬುಕ್ಕಲ್ಲಿ ನೋಡ್ತೇವೆ, ಸುಲಭವಾಗಿ ಗುರುತು ಕಂಡುಕೊಳ್ತಾರೆ. ಕಳೆದ ವಾರ ಕೋಲಾರ್ಗೆ ಹೋಗಿದ್ದಾಗ ಅಲ್ಲಿ ಪಾಸ್ಟಮ್ಮ ಓ ನಿಮ್ಮ ಸಂದೇಶ ನಾವು ಯೂಟ್ಯೂಬಲ್ಲಿ ನಾವು ನೋಡ್ತೇವೆ, ತುಂಬ ಪ್ರಯೋಜನವಾಗಿದೆ ಎಂಬುದಾಗಿ ಸಾಕ್ಷಿ ಕೊಡ್ತಾರೆ. ದೇವರ ನಾಮ ಮಾತ್ರ ಮಹಿಮೆ ಹೊಂದಲಿ. ಕರ್ತನಾದಂಥ ಯೇಸು ಕ್ರಿಸ್ತನು ಈ ವರ್ಷ ಈ ಪ್ರಕಟಣೆಯ ಪುಸ್ತಕದಲ್ಲಿ ಬರೆಯಲ್ಪಟ್ಟಿರುವಂಥ 7 ಸಭೆಗಳ ಬಗ್ಗೆ ಮಾತನಾಡುವಂತೆ ಕರ್ತನು ನನಗೆ ಒಂದು ಅಪ್ಪಣೆಯನ್ನು ಕೊಟ್ಟ, ಪ್ರೇರಣೆಯನ್ನು ಕೊಟ್ಟ. ಅದರ ನಿಮಿತ್ತವಾಗಿ ಕಳೆದ ಕೆಲವು ವಾರಗಳಿಂದ ಪ್ರಕಟಣೆಯ ಪುಸ್ತಕದಲ್ಲಿ ಕರ್ತನಾದಂಥ ಯೇಸು ಕ್ರಿಸ್ತನು 7 ಪಟ್ಟಣದಲ್ಲಿರುವಂಥ 7 ಸಭೆಯ ದೂತನಿಗೆ ಬರೆಯುವಂಥ ಪತ್ರಿಕೆ ಬಗ್ಗೆ ನಾವು ಧ್ಯಾನಿಸುತ್ತಾ ಬರುತ್ತಿದ್ದೇವೆ. ದಯವಿಟ್ಟು ಇದರ ಹಿಂದಿನ ಭಾಗವನ್ನು ಯೂಟ್ಯೂಬ್ನಲ್ಲಿ ಅಥವಾ ಫೇಸ್ಬುಕ್ಕಲ್ಲಿ ನೀವು ನೋಡ್ರಿ, ಈ ಸಂದೇಶವನ್ನು ಕೇಳಿಸ್ಕೊಳ್ರಿ. ಪ್ರತಿ ಸಭೆಗೂ ಕರ್ತನು ಹೇಳುವಂಥ ಸಂದೇಶ ಆ ದಿನದ ಸಭೆಗೆ ಮಾತ್ರವಲ್ಲ, ಈ 21ನೇ ಶತಮಾನದಲ್ಲಿ 2026ರಲ್ಲಿ ಇರುವಂಥ ಎಲ್ಲ ಸಭೆಗಳಿಗೂ ಇದು ಸರಿ ಹೊಂದುತ್ತದೆ ಎಂಬುದರಲ್ಲಿ ಯಾವ ವಿಧವಾದಂಥ ಸಂದೇಹ ಇಲ್ಲವೇ ಇಲ್ಲ. ಪ್ರಿಯರಾದವರೇ, ನಾವು 7 ಸಭೆಗಳ ಹೆಸರು ನೋಡಬೇಕಾದ್ರೆ ಪ್ರಕಟಣೆ 1ನೇ ಅಧ್ಯಾಯ ಅದರ 11ನೇ ವಾಕ್ಯದಲ್ಲಿ ಎಫೆಸ, ಸ್ಮರ್ನ, ಪೆರ್ಗಮ, ಥುವತೈರ, ಸಾರ್ದಿಸ್, ಫಿಲದೆಲ್ಫಿಯಾ, ಲವೋದಿಕೀಯ. ಕಳೆದ ಕೆಲವು ವಾರಗಳಲ್ಲಿ ನಾವು ಎಫೆಸದಲ್ಲಿರುವಂಥ ಸಭೆಯ ದೂತನಿಗೆ ಬರೆದ ಪತ್ರಿಕೆಯನ್ನು ಧ್ಯಾನಿಸಿದೆವು. ಅದು ಪ್ರಕಟಣೆ 2ನೇ ಅಧ್ಯಾಯ 1ರಿಂದ 7ನೇ ವಾಕ್ಯ. ಸ್ಮರ್ನ ಪಟ್ಟಣದಲ್ಲಿರುವಂಥ ದೂತನಿಗೆ ಬರೆದಂಥ ಪತ್ರಿಕೆಯನ್ನು ಧ್ಯಾನಿಸಿದೆವು. ಅದು ಪ್ರಕಟಣೆ 2ನೇ ಅಧ್ಯಾಯ 8ರಿಂದ 11ನೇ ವಾಕ್ಯ. ಕಳೆದ 2 ವಾರಗಳಲ್ಲಿ ನಾವು ಪೆರ್ಗಮದಲ್ಲಿರುವಂಥ ಸಭೆಯ ದೂತನಿಗೆ ಕರ್ತನು ಬರೆದಂಥ ಪತ್ರಿಕೆಯನ್ನು ನಾವು ಧ್ಯಾನಿಸುತ್ತಾ ಬರೀತಿದ್ದೆವು. ಇವತ್ತು ಈ ಸಭೆಯ ಬಗ್ಗೆ ಧ್ಯಾನಿಸುವಂಥ ಕಡೆಯ ಭಾಗ. ನಾನು ಆಗಾಗ ಸಂದೇಶಗಳಲ್ಲಿ ನಾನು ಹೇಳಿದ್ದೇನೆ, ಕರ್ತನಾದಂಥ ಯೇಸು ಕ್ರಿಸ್ತನು ಸಭೆಗಳಿಗೆ ಬರಿಬೇಕಾದ್ರೆ ಆತನು ಒಂದು ಶೈಲಿ, ಒಂದು ಮಾದರಿಯನ್ನು ಉಪಯೋಗ ಮಾಡಿರುವುದನ್ನು ನೋಡ್ತೇವೆ. ಆ ಪಟ್ಟಣದಲ್ಲಿರುವಂಥ ಸಭೆಯ ದೂತನಿಗೆ ಬರೆ ಎಂಬುದಾಗಿ ಮೊದಲನೇದಾಗಿ ಬರ್ತದೆ. ಅದು ಮಾತ್ರವಲ್ಲ, ತನ್ನನ್ನು ತಾನೇ ಪ್ರಕಟಿಸುವಂಥ ಒಂದು ಕಾರ್ಯ ಪ್ರಾರಂಭಗೊಳ್ತದೆ. ನಾನು ಆದಿಯು ಅಂತ್ಯವು, ಇಬ್ಬಾಯಿ ಕತ್ತಿ ಉಳ್ಳವನು ಎಂಬುದಾಗಿ. ನಂತರ ಆ ಸಭೆ, ಆ ಪಟ್ಟಣದಲ್ಲಿರುವಂಥ ಸಭೆಯನ್ನು ಕರ್ತನು ಹೊಗಳುವುದನ್ನು, ಅದನ್ನು ನೋಡಿ ನೀನು ಇದನ್ನು ತುಂಬ ಚೆನ್ನಾಗಿ ಮಾಡ್ತಿದ್ದೀಯಾ ಎಂಬುದಾಗಿ ಹೊಗಳುವುದನ್ನು ನಾವು ನೋಡ್ತೇವೆ. ಅದಾದ ನಂತರ ಸಭೆಯಲ್ಲಿ ಯಾವ ವಿಷಯದಲ್ಲಿ ಅವರು ಮನ ತಿರುಗಬೇಕು ಅದನ್ನು ತಪ್ಪು ಹೊರಿಸುವುದನ್ನು ಕೂಡ ನಾವು ನೋಡ್ತಿದ್ದೇವೆ. ಅದಾದ ನಂತರ ಆ ಸಭೆಗೆ ದೇವರು ಕೊಡುವಂಥ ಉಪದೇಶ, ಅದಾದ ನಂತರ ಜಯ ಹೊಂದುವವನಿಗೆ ದೇವರು ಕೊಡುವಂಥ ಕೊಡುಗೆ. ಎಲ್ಲ ಸಭೆಗಳಿಗೆ ಬರಿಬೇಕಾದ್ರೆ ದೇವರು ಹೇಳ್ತಾನೆ, ಸಭೆಗೆ ದೇವರಾತ್ಮನು ಹೇಳುವುದನ್ನು ಕಿವಿಯುಳ್ಳವನು ಕೇಳಲಿ. ಇದೇ ಆ ಮಾದರಿ. ದಯವಿಟ್ಟು 7 ಸಭೆಗಳ ಬಗ್ಗೆ ಹೆಚ್ಚಾಗಿ ಧ್ಯಾನಿಸಿರಿ. ಕಾರಣ ಇದರಲ್ಲಿ ಆಳವಾದಂಥ ಸತ್ಯಗಳು ದೇವರು ನಮಗಾಗಿಟ್ಟಿದ್ದಾನೆ. ಈ ಪೆರ್ಗಮ ಈ ಸಭೆಯ ದೂತನಿಗೆ ಬರಿಬೇಕಾದ್ರೆ ಕರ್ತನು ಹೇಳ್ತಿದ್ದಾನೆ, ತನ್ನ ಬಗ್ಗೆ ಹೇಳಿಕೊಳ್ಳುವಂಥ ಕಾರ್ಯ, ಹದವಾದ ಇಬ್ಬಾಯಿ ಕತ್ತಿ ಹಿಡಿದಾತನು ಹೇಳುವುದೇನೆಂದರೆ, ಆ ಪೆರ್ಗಮ ಸಭೆ ಅದು ಬೆಟ್ಟದ ಮೇಲಿರುವಂಥ ಒಂದು ಸಭೆಯಾಗಿತ್ತು. ಇದು ಭಾಳ ಪ್ರಖ್ಯಾತಿ ಹೊಂದಿದಂಥ ಒಂದು ಸಭೆ. ಇದು ಒಂದು ಪಟ್ಟಣ, ಪ್ರಖ್ಯಾತಿ ಹೊಂದಿದಂಥ ಒಂದು ಪಟ್ಟಣ. ಈ ಪಟ್ಟಣ ಹೇಗಿರ್ತದೆ ಅಂತ ನೋಡಬೇಕಾದ್ರೆ ಸೈತಾನನ ಸಿಂಹಾಸನ ಇರುವಂಥ ಪಟ್ಟಣ. ಅಂದರೆ ಪಾಪವು, ವಿಗ್ರಹ ಆರಾಧನೆ, ವ್ಯಭಿಚಾರ, ವೇಷಿತನ, ಕುಡಿಯೋದು, ನಾನಾ ರೀತಿಯಾದಂಥ ಪಾಪಗಳು, ಸೈತಾನನ ಆಳ್ವಿಕೆಯು ಆಡಳಿತವೂ ಇರುವಂಥ ಒಂದು ಸಭೆ.
ಅಂತಿಪನು ಎಂಬುದಾಗಿ ಹೇಳಲ್ಪಡುವಂಥ ಸಭೆಯ ಹಿರಿಯರನ್ನು ಈ ಕೊಲೆ ಮಾಡಿದಂಥ ಒಂದು ಜಾಗ, ಈ ಒಂದು ಸ್ಥಳ, ಒಂದು ಪಟ್ಟಣ, ಈ ಪರ್ಗಮ ಪಟ್ಟಣ. ಅದು ಮಾತ್ರವಲ್ಲ, ಇವರು ಈ ರೀತಿಯಾದಂಥ ಸೈತಾನನ ಸಿಂಹಾಸನ ಇದ್ದರೂ ಕೂಡ ಯೇಸುವಿನ ಹೆಸರನ್ನು ಗಟ್ಟಿಯಾಗಿ ಹಿಡಿದು ಅದರಲ್ಲಿ ನಂಬಿಗಸ್ತರಾಗಿದ್ದರು ಎಂಬುದಾಗಿ ಆ ಸಭೆಯನ್ನು ಹೊಗಳುವುದನ್ನು ನಾವು ನೋಡ್ತೇವೆ. ಈಗ ಕರ್ತನು ಹೇಳ್ತಿದ್ದಾನೆ, ಈ ಸಭೆಯಲ್ಲಿ ದೇವರಿಗೆ ಇಷ್ಟವಿಲ್ಲದ ಕಾರ್ಯ, ಮೆಚ್ಚುಗೆಲ್ಲದಂಥ ಕಾರ್ಯ ಏನಂತ ನೋಡಬೇಕಾದ್ರೆ ಬಿಲಾಮನ ಉಪದೇಶವಿದೆ. ನೋಡ್ರಿ, ಬಿಲಾಮನು ಬಾಲಾಕನಿಗೆ ಪ್ರವಾದನೆ ಹೇಳುವ ಒಬ್ಬ ಮನುಷ್ಯನಾಗಿದ್ದ, ಪ್ರವಾದಿಯಾಗಿದ್ದ. ದೇವರು ಹೇಳಿದ್ದನ್ನು ಹಾಗೆ ಹೇಳ್ದ. ಆದರೆ ರಾಜನು ಕೊಟ್ಟಂಥ ಹಣಕಾಸನ್ನು ತೆಗೆದುಕೊಂಡು ದೇವರಿಗೆ ಮೆಚ್ಚುಗೆ ಇಲ್ಲದೆ ಇಸ್ರಾಯೇಲ್ ಜನರು ಮೋವಾಬ್ಯರೊಟ್ಟಿಗೆ ಪಾಪ ಮಾಡಿ ದೇವರ ಶಾಪ ಅವರ ಮೇಲೆ ಬರುವಂತೆ ದುರುಪದೇಶವನ್ನು ಈ ಬಿಲಾಮನು ಮಾಡಿದ. ಆ ಉಪದೇಶವು ಈ ಸಭೆಯಲ್ಲಿ ಕೆಲವರ ಮಧ್ಯದಲ್ಲಿ ಕಾಣಲ್ಪಟ್ಟಿತು. ಅದು ಮಾತ್ರವಲ್ಲ, ನಿಕೊಲಾಯಿತರ ಉಪದೇಶ ಅಂದರೆ ಲೌಕಿಕವಾದಂಥ ಕಾರ್ಯಗಳು, ರಾಜಿ ಮಾಡಿಕೊಳ್ಳುವಂಥ ಕಾರ್ಯ. ಈ ಸಭೆಗೆ ಒಂದು ಶೀರ್ಷಿಕೆ ಏನಂತ ನೋಡಬೇಕಾದ್ರೆ ಕಾಂಪ್ರಮೈಸಿಂಗ್ ಚರ್ಚ್ ಅಲ್ವಾ. ರಾಜಿ ಮಾಡಿಕೊಳ್ತಾರೆ. ನೋಡ್ರಿ, ಕೆಲವರು ಕಳೆದ 2 ವಾರಗಳಲ್ಲಿರುವಂಥ ಆ ಸಂದೇಶವನ್ನು ನೀವು ಕೇಳಿಸ್ಕೊಳ್ರಿ. ಕೆಲವರು ನೋಡ್ರಿ, ಲೋಕಕ್ಕೂ ಓಕೆ ಅಂತಾರೆ, ಯೇಸುಗೂ ಓಕೆ ಅಂತಾರೆ, ಲೋಕದ ಪಾಪಕ್ಕೂ ಸರಿ ಅಂತಾರೆ, ಯೇಸುವಿಗೂ ಸರಿ ಅಂತ ಭಾನುವಾರ ಬಂದು ಚರ್ಚಲ್ಲಿ ಕೈ ಮುಗಿತಾರೆ. ಇಲ್ಲ, ಕರ್ತನಿಗಾಗಿ ವೈರಾಗ್ಯವಾಗಿರಬೇಕು. ಸೊ ಈ ಸಭೆ ಸೈತಾನನ ಸಿಂಹಾಸನ ಇರುವಂಥ ಜಾಗದಲ್ಲಿ ಈ ಸಭೆ ಇದ್ದರೂ, ಯೇಸುವಿನ ಹೆಸರನ್ನು ಗಟ್ಟಿಯಾಗಿ ಇಟ್ಕೊಂಡಿದ್ದರು, ಅಂತಿಪನನ್ನು ರಕ್ತಸಾಕ್ಷಿಯಾಗಿ ಕೊಲೆ ಮಾಡಿದಾಗ್ಯೂ ಯೇಸುವಿನ ಹೆಸರನ್ನು ಬಿಡದೆ ಇದ್ದರೂ, ಈ ಸಭೆಯಲ್ಲಿರುವಂಥ ಕೆಲವರು ಬಿಲಾಮನ ಉಪದೇಶ, ನಿಕೊಲಾಯಿತರ ಉಪದೇಶಕ್ಕೆ ಅವರು ರಾಜಿ ಮಾಡಿಕೊಳ್ಳುತ್ತಾ ಆ ಉಪದೇಶದಲ್ಲಿ ಅವರು ಜೀವಿಸುವವರಾಗಿ ಕಾಣಲ್ಪಟ್ಟರು. ಕರ್ತನಿದನ್ನು ನೋಡಿ ಆತನು ದುಃಖಿಸುತ್ತಾನೆ. ಕೆಲವು ವಿಷಯದಲ್ಲಿ ನೀವು ಹೋರಾಟ ಇದ್ದರೂ, ಶತ್ರುವಿನ ಕಾರ್ಯಗಳಿದ್ದರೂ ಕೂಡ ನನ್ನ ಹೆಸರನ್ನು ಬಿಡದೆ ಹಿಡ್ಕೊಂಡಿದ್ದೀರಾ. ಆದರೆ ನನಗೆ ಮೆಚ್ಚುಗೆಲ್ಲದಂಥ ಉಪದೇಶಗಳಿದೆಯಲ್ಲ, ನನಗೆ ಮೆಚ್ಚುಗೆಲ್ಲದಂಥ ಪಾಪಗಳಿದೆಯಲ್ಲ, ನಾನು ಇಷ್ಟಪಡದೇ ಇರುವಂಥ ವ್ಯಭಿಚಾರವು, ವೇಷಿತನವು, ವಿಗ್ರಹ ಆರಾಧನೆ ಸಂಬಂಧಪಟ್ಟಂಥ ಕಾರ್ಯಗಳು ನಿನ್ನಲ್ಲಿ ಇದೆಯಲ್ಲ ಎಂಬುದಾಗಿ ದೇವರು ವ್ಯಸನ ಪಡುವುದನ್ನು ನಾವು ನೋಡ್ತೇವೆ. ಈಗ ಕರ್ತನ್ ಹೇಳ್ತಿದ್ದಾನೆ, ಈ ದಿನ ನಾವು ಧ್ಯಾನ ಮಾಡೋದೇನಂತ ನೋಡಬೇಕಾದ್ರೆ ಬಿಲಾಮನ ಉಪದೇಶ, ನಿಕೊಲಾಯಿತರ ಬೋಧನೆಯನ್ನು ಅವಲಂಬಿಸಿರುವಂಥ ಈ ಸಭೆಯವರು ಏನು ಮಾಡಬೇಕು ಅಂತ ಕರ್ತನ್ ಹೇಳ್ತಿದ್ದಾನೆ. ಜಯ ಹೊಂದುವವನಿಗೆ ಕರ್ತನು ಕೊಡುವಂಥ ಕೊಡುಗೆ. ಇದನ್ನು ನೋಡಿ ಈ ಪೆರ್ಗಮ ಪಟ್ಟಣದಲ್ಲಿರುವಂಥ ಸಭೆಯ ಬಗ್ಗೆ ನಾವು ಧ್ಯಾನ ಮಾಡುತ್ತಿರುವಂಥ ಸಂದೇಶವನ್ನು ಮುಕ್ತಾಯಗೊಳಿಸಿ ಮುಂದಿನ ವಾರ ತುವೈತೈರ ಸಭೆಯ ದೂತನಿಗೆ ಕರ್ತನ ಬರೆದಂಥ ಪತ್ರಿಕೆಯನ್ನು ಧ್ಯಾನ ಮಾಡೋಣ. ನೋಡ್ರಿ, ಈಗ ಕರ್ತನ್ ಹೇಳ್ತಿದ್ದಾನೆ 16ನೇ ವಾಕ್ಯ, ತಿರುಗಿಕೊಳ್ಳದೆ ಇದ್ದರೆ ನಾನು ಬೇಗನೆ ನಿನ್ನ ಬಳಿಗೆ ಬಂದು ನನ್ನ ಬಾಯಿ ಕತ್ತಿಯಿಂದ ಅವರ ಮೇಲೆ ಯುದ್ಧ ಮಾಡುವೆನು. ಆಮೇಲೆ ಕರ್ತನ್ ಹೇಳ್ತಿದ್ದಾನೆ, ತಿರುಗಿಕೊಳ್ಳದೆ ಇದ್ದರೆ. ಆಮೇಲೆ ಸಹೋದರ ಸಹೋದರಿ, ಇದು ಯೇಸು ಕ್ರಿಸ್ತನು ಸಭೆಗೆ ಹೇಳುವಂಥ ಉಪದೇಶ, ಬೋಧನೆ. ಇದು ಎಷ್ಟು ಕಠಿಣವಾಗಿದೆ ನೋಡ್ರಿ. ಕರ್ತನು ಹೇಳ್ತಿದ್ದಾನೆ, ತಿರುಗಿಕೋ. ಯಾವಾಗಲೂ ಕರ್ತನು, ಮಗ ತಿರುಗಿಕೋ, ಮಗ, ಮಗಳೇ ಮನ ತಿರುಗು ಮಗಳೇ, ಈಗೋ ಪ್ರೀತಿಯಿಂದ ಬಂದಿದ್ದೇನೆ, ಆ ಥರನ ಕರ್ತನು ಹೇಳ್ತಾನೆ. ಆದರೆ ಸತ್ಯವನ್ನು ತಿಳಿದಿರುವಂಥ ನಾವು ಕರ್ತನ ವಾಕ್ಯ ಗೊತ್ತಿದ್ದರೂ ಕೂಡ ಅದಕ್ಕೆ ಎದುರಾಗಿ, ಅದಕ್ಕೆ ವಿರೋಧವಾಗಿ ನಾವು ತಪ್ಪುಗಳನ್ನು, ಪಾಪಗಳನ್ನು ಮಾಡಬೇಕಾದ್ರೆ ಕರ್ತನು ಕಠಿಣವಾದಂಥ ಬೋಧನೆ, ಕಠಿಣವಾದಂಥ ಉಪದೇಶವನ್ನು ಹೇಳ್ತಿದ್ದಾನೆ. ನೋಡ್ರಿ, ಈ ಸಭೆಯ ಮಧ್ಯದಲ್ಲಿ ಬಿಲಾಮನ ಉಪದೇಶ, ನಿಕೊಲಾಯಿತರ ಉಪದೇಶ ಇದೆ. ಬೋಧನೆಯನ್ನು ಅವಲಂಬಿಸ್ತಿದ್ದಾರೆ, ಹಿಂಬಾಲಿಸ್ತಿದ್ದಾರೆ. ನೀನು ತಿರುಗಿಕೋ, ತಿರುಗಿಕೊಳ್ಳದೆ ಇದ್ದರೆ ದೇವರ ಕಡೆಗೆ ತಿರುಗಿಕೋ.
ಸಹೋದರ ಸಹೋದರಿಯೇ, ಯಾವುದೋ ಒಂದು ಪಾಪ ನಿನ್ನಲ್ಲಿ ಅದೇ, ಯಾವುದೋ ಒಂದು ದೇವರಿಗೆ ಮೆಚ್ಚುಗೆ ಇಲ್ಲದಿರುವಂಥ ಒಂದು ದೋಷವು ನಿನ್ನಲ್ಲಿ ಅದೇ. ಕರ್ತನು ಹೇಳ್ತಿದ್ದಾನೆ, ಅದನ್ನು ಬಿಟ್ಟು ತಿರುಗಿಕೋ. ರಾಜಿ ಮಾಡಿಕೊಳ್ಳುವಂಥ ಜೀವಿತ ನಿಮಗೂ ನನಗೂ ಬೇಡ. ಲೆಟ್ಸ್ ನಾಟ್ ಲೀಡ್ ಎ ಕಾಂಪ್ರಮೈಸಿಂಗ್ ಲೈಫ್. ಹಾಲೆಲೂಯಾ. ಇದು ಅಂತ್ಯಕಾಲ. ಯೇಸು ಕ್ರಿಸ್ತನ ಬರೋಣ ಬಹಳ ಬೇಗನೆ ಇದೆ ಸಹೋದರ ಸಹೋದರಿಯೇ. ಈಗೋ ಆತನು ಬಾಗಿಲ ಬಳಿಯಲ್ಲಿ ಬಂದಿದ್ದಾನೆ. ಆತನ ಬರೋಣದಲ್ಲಿ ನಾವು ಎತ್ತಲ್ಪಡಲು ಸಿದ್ಧರಾಗಿರಬೇಕು. ಅಥವಾ ನಮ್ಮ ಮರಣ ಸಂಭವಿಸುವುದಾದರೆ ನಾವು ಕರ್ತನ ರಾಜ್ಯದಲ್ಲಿ ಸೇರಲು ಸಿದ್ಧರಾಗಿರಬೇಕು. ಕರ್ತನ ಹೇಳ್ತಿದ್ದಾನೆ, ಸೈತನ ಸಿಂಹಾಸನ ಇದೆ, ಹಲವಾರು ಕಾರ್ಯದಲ್ಲಿ ನೀನು ನಂಬಿಗಸ್ತಲಾಗಿದ್ಯಾ, ನನ್ನ ಹೆಸರನ್ನು ನಿರಾಕರಿಸಲ ಗಟ್ಟಿಯಾಗಿ ಹಿಡ್ಕೊಂಡಿದ್ಯಾ. ಆದರೂ ನನಗೆ ಮೆಚ್ಚುಗೆಲ್ಲದಂಥ ಉಪದೇಶವನ್ನು ನೀನು ಹಿಂಬಾಲಿಸ್ತಾ ಇದ್ದೀಯಾ. ಆದ್ದರಿಂದ ನೀನು ದೇವರ ಕಡೆಗೆ ತಿರುಗಿಕೋ. ಸಹೋದರ ಸಹೋದರಿಯೇ, ನೀನು ಹೋಗುವಂಥ ಸಭೆಯಲ್ಲಿ ಪ್ರತಿ ವಾರವೂ ಕೂಡ ನೀನು ದೇವರ ಕಡೆಗೆ ತಿರುಗಿಕೋ ಎಂಬ ಸಂದೇಶವು ನೀನು ಕೇಳಿಸ್ಕೋಬೇಕು. ಆಮೇನ್. ಯಾವಾಗಲೂ ಯೇಸು ಪ್ರೀತಿಸ್ತಾನೆ, ಯೇಸು ಬಿಡಿಸ್ತಾನೆ, ಯೇಸು ಕರೆಯುತ್ತಾನೆ, ಯೇಸು ಗುಣಪಡಿಸ್ತಾನೆ, ಯೇಸು ಸಂತೈಸ್ತಾನೆ ಅಲ್ಲ. ಕರ್ತನ ವಾಕ್ಯ ಸ್ಪಷ್ಟವಾಗಿ ಬರಬೇಕು. ಅಲ್ಲಿ ವಾಕ್ಯ ಕರ್ತನಾದ ಯೇಸು ಕ್ರಿಸ್ತನು ಹೇಳ್ತಿದ್ದಾನೆ, ದೇವರ ಕಡೆಗೆ ತಿರುಗಿಕೋ. ನೀನು ಹೋಗ್ತಿರುವಂಥ ಐಕ್ಯತೆಯಲ್ಲಿ ಉಪದೇಶ ಬರಬೇಕು. ದೇವರ ಕಡೆಗೆ ತಿರುಗಿಕೋ. ನಾನು ಒಂದು ಕಾರ್ಯವನ್ನು ಅರಿತುಕೊಂಡೆ. ಒಬ್ಬ ಮನುಷ್ಯನ ಒಳಗೆ ದೇವರ ಆತ್ಮನ ಕ್ರಿಯೆ ಮಾಡುವುದಾದರೆ ಅವನ ಸಂದೇಶದಲ್ಲಿ ದೇವರ ಕಡೆಗೆ ತಿರುಗಿಕೋ ಎಂಬ ಉಪದೇಶವು ನಿಶ್ಚಯವಾಗಿ ಬಂದೇ ಬರುತ್ತದೆ. ಕರ್ತನ ಹೇಳ್ತೀನಿ, ದೇವರ ಕಡೆಗೆ ತಿರುಗಿಕೋ. ಇವತ್ತು ಈ ಸಂದೇಶವನ್ನು ಕೇಳುವಂಥ ನಿಮ್ಮ ನೋಡಿ ಕರ್ತನ ಹೇಳ್ತಿದ್ದಾನೆ, ದೇವರ ಕಡೆಗೆ ತಿರುಗಿಕೋ. ಚರ್ಚ್ಗೆ ಹೋಗ್ತಿದ್ದೀಯಾ? ಚರ್ಚಿನ ರಿಜಿಸ್ಟರ್ ನಿನ್ನ ಹೆಸರಿದೆ. ಕಮ್ಯುನಿಯನ್ ತಗೋತಿದ್ಯಾ, ಕಾಣಿಕೆ ಕೊಡ್ತಿದ್ಯಾ, ದಶಮ ಭಾಗ ಕೊಡ್ತಿದ್ಯಾ, ಯಾಕೆ ಸೇವೆನೂ ಮಾಡ್ತಿದ್ಯಾ, ಗಟ್ಟಿಯಾಗಿ ಯೇಸುವಿನ ಹೆಸರು ಹಿಡ್ಕೊಂಡಿದ್ಯಾ. ಆದರೂ ಕೂಡ ನೀನು ರಾಜಿ ಮಾಡಿಕೊಳ್ಳುವಂಥ ಕೆಲವು ಮಾರ್ಗಗಳು ನಿನ್ನಲ್ಲಿ ಉಂಟು. ನೀನು ದೇವರ ಕಡೆಗೆ ತಿರುಗಿಕೋ. ಅಂದರೆ ಎಲ್ಲದರಲ್ಲಿಯೂ ಕೂಡ ನಾವು ದೇವರು ಮೆಚ್ಚಿಸುವ ಹಾಗೆ ಜೀವಿಸಬೇಕಂತ ಕರ್ತನ ಬಯಸ್ತಾನೆ. ಆಮೇಲೆ ಎಫೆಸ ಪಟ್ಟಣಕ್ಕೆ ಕರ್ತನ ಹೇಳಬೇಕಾದ್ರೆ ಎಲ್ಲ ಒಳ್ಳೆಯದೇ, ನಿನ್ನ ಪ್ರಯಾಸಗಳು, ತಾಳ್ಮೆ, ನಿನ್ನ ಪ್ರಾರ್ಥನೆ ಎಲ್ಲ ಒಳ್ಳೆಯದೇ. ಆದರೆ ಮೊದಲಿದ್ದಂಥ ಪ್ರೀತಿ ಇಲ್ಲ, ನಿನ್ನ ಮೇಲೆ ತಪ್ಪು ಹೊರಿಸಬೇಕಾಗಿದೆ. ಆಮೇಲೆ ಇಲ್ಲಿ ಪರ್ಗಮ ಸಭೆಗೆ ಕರ್ತನ ಹೇಳ್ತಿದ್ದಾನೆ, ದೇವರ ಕಡೆಗೆ ತಿರುಗಿಕೊಳ್ಳದೆ ಇದ್ದರೆ ನಾನು ಬೇಗನೆ ನಿನ್ನ ಬಳಿಗೆ ಬಂದು. ಹೇಗೆ ಕರ್ತನ ಹೇಳ್ತಿದ್ದಾನೆ, ಅವಕಾಶ ಕೊಡ್ತಾನೆ ಸಹೋದರ, ಅವಕಾಶ ಕೊಡ್ತಾನೆ, ಟೈಮ್ ಕೊಡ್ತಾನೆ, ತಿರುಗಿಕೊಳ್ಳುವುದಕ್ಕೆ ಸಮಯ ಕೊಡ್ತಾನೆ. ನೀನು ಆ ಸಮಯವನ್ನು ನಿರಾಕರಿಸಿ, ಯೇಸುವಿನ ಉಪದೇಶವನ್ನು ನಿರಾಕರಿಸಿ, ಕರ್ತನ ಆತ್ಮನು ಮನ ತಿರುಗುವಂತೆ ಆತನು ಮಾತನಾಡುವಾಗ ನಿನ್ನ ಹೃದಯವನ್ನು ಗಟ್ಟಿ ಮಾಡಿಕೊಂಡು ನಿನ್ನ ಕಿವಿಯನ್ನು ಮುಚ್ಚಿಕೊಂಡು ಇರುವುದಾದರೆ ಕರ್ತನ ಹೇಳ್ತೇನೆ, ನಾನು ಬೇಗನೆ ಬಂದು ನಿನ್ನ ಬಳಿಗೆ ನನ್ನ ಬಾಯಿ ಕತ್ತಿಯಿಂದ ನಾನು ಯುದ್ಧ ಮಾಡುವೆ. ದೇವರ ಹತ್ರ ಯುದ್ಧ ಮಾಡಿ ಯಾರಿಗೆ ಜಯಿಸಕ್ಕೆ ಸಾಧ್ಯ? ಆದ್ದರಿಂದ ಕರ್ತನ ಹೇಳ್ತಿದ್ದಾನೆ, ಆತನು ಬೇಗನೆ ನಮ್ಮ ಬಳಿಗೆ ಬಂದು ನಮಗೆ ನ್ಯಾಯ ತೀರ್ಪು ಕೊಡುವುದಕ್ಕಿಂತ ನಾವು ಬೇಗನೆ ದೇವರ ಬಳಿಗೆ ನಾವು ತಿರುಗಿಕೊಳ್ಳೋಣ. ಆಮೇಲೆ ಎಲ್ಲರಿಗೂ ದೇವರ ಅವಕಾಶ ಕೊಡ್ತಾನೆ. ಯಾವುದೋ ಒಂದು ತಪ್ಪು ಮಾಡಿದ್ದೀರಾ, ಯಾವುದೋ ಒಂದು ಪಾಪದಲ್ಲಿ ಬಿದ್ದಿದ್ದೀರಾ, ದೇವರನ್ನ ಬಿಟ್ಟು ದೂರ ಹೋಗಿದ್ದೀರಾ, ನಾಯಿ ತಾನು ವಾಂತಿ ಮಾಡಿದ್ದನ್ನು ತಿರುಗಿ ತಿನ್ನುವ ಹಾಗೆ ನೀವು ಬಿಟ್ಟು ಬಂದಂಥ ಪಾಪವನ್ನು ಪುನಃ ಮಾಡುತ್ತಾ ಅದರಲ್ಲಿ ಬಿದ್ದಿದ್ದೀರಾ, ಇದೇ ಒಳ್ಳೆ ಕಾಲ, ಇದೇ ಹಿಂದೆ ರಕ್ಷಣೆಯ ದಿನ. ದೇವರ ಕಡೆಗೆ ತಿರುಗಿಕೋ. ಹೇಗೆ ತಿರುಗಿಕೋ? ಬೇಗನೆ ತಿರುಗಿಕೋ. ಇಲ್ಲಾಂದರೆ ದೇವರು ಬಂದು ತನ್ನ ಬಾಯಿಯ ಕತ್ತಿ ಅಂದರೆ ವಾಕ್ಯ, ಕತ್ತಿ ಅಂದರೆ ವಾಕ್ಯ, ತನ್ನ ಬಾಯಿಯ ವಾಕ್ಯದಿಂದ ಆತನ ಯುದ್ಧ ಮಾಡ್ತಾನೆ, ನ್ಯಾಯ ತೀರ್ಪು ಕೊಡ್ತಾನೆ. ಕಾರಣ ಈ ಸಭೆಗೆ ತನ್ನನ್ನು ಪರಿಚಯ ಮಾಡಿಸ್ಕೊಳ್ಬೇಕಾದ್ರೆ ಕರ್ತನ ಹೇಳ್ತಾನೆ, ಇಬ್ಬಾಯಿ ಕತ್ತಿಯನ್ನು ಹಿಡಿದಾತನು. ಇಬ್ಬಾಯಿ ಕತ್ತಿ ಯಾವುದನ್ನು ತೋರಿಸ್ತದೆ? ನ್ಯಾಯ ತೀರ್ಪು. ಕರ್ತನ ಪ್ರಭಾವ, ಮಹಿಮೆ, ಶಕ್ತಿ ಆತನ ಬಲವನ್ನು ಸೂಚಿಸ್ತದೆ, ಆತನ ವಾಕ್ಯವನ್ನು ಸೂಚಿಸ್ತದೆ. ಈಗ ಕರ್ತನ ಹೇಳ್ತಾನೆ, ಬಾಯಿಯ ಕತ್ತಿಯಿಂದ ಬಂದು ನಾನು ಅವರ ಮೇಲೆ ಯುದ್ಧ ಮಾಡುವೆ. ಅಂದರೆ ಪ್ರಿಯ ಸಹೋದರ ಸಹೋದರಿಯೇ, ತಾಳ್ಮೆಯಿಂದ ನಮ್ಮೆಲ್ಲರೊಟ್ಟಿಗೆ ದೇವರು ಮಾತಾಡ್ತಿದ್ದಾನೆ. ನಾವು ದೇವರ ಕಡೆಗೆ ತಿರುಗಿಕೋಬೇಕು. ಯಾವ ಉಪದೇಶ ಬೈಬಲ್ ಪ್ರಕಾರ ಇಲ್ವೋ ಅದು ಬೇಡವೇ ಬೇಡ. ಆಮೇಲೆ ಆ ಉಪದೇಶದ ನಿಮಿತ್ತವಾಗಿ ನೀನು ಕೋಟ್ಯಾಧೀಶನಾಗ್ಬೋದು. ಯಾಕೆ ಗೊತ್ತಾ? ಸೈತಾನನಿಗೆ ಈ ಲೋಕವು ಕೊಡಲ್ಪಟ್ಟಿದೆ.
ಸೈತಾನನು ಹಿಂಬಾಲಿಸುವವರು ಹೆಚ್ಚು ಹಣ ಆದಾಯ ಮಾಡ್ಬೋದು, ಸಂಪಾದನೆ ಮಾಡ್ಬೋದು. ನಮ್ಮ ಕ್ರೈಸ್ತ ಜೀವಿತ ಹಣ ಸಂಪಾದನೆ ಮಾಡೋ ಜೀವಿತ ಅಲ್ಲ, ಅದು ದೇವರು ಕೊಡುವಂಥ ನಿತ್ಯ ಜೀವಕ್ಕೆ ಸಂಬಂಧಪಟ್ಟಿದ್ದು. ಅದು ಹಣಕ್ಕಿಂತ ಮೇಲಾದದ್ದು, ಅದು ಅಂತಸ್ತಿಕ್ಕಿಂತ ಮೇಲಾದದ್ದು. ನೀನು ಹೋಗುವಂಥ ಸಭೆಯಲ್ಲಿ ಹಣ 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 ಅಂತ ಉಪದೇಶ ಮಾಡಿ ನೀನು ಶ್ರೀಮಂತನಾಗುವುದಕ್ಕೆ ಅನೇಕ ವಿಧವಾದಂಥ ಪ್ರಾರ್ಥನೆಗಳು, ಅನೇಕ ವಿಧವಾದಂಥ ಉಪದೇಶಗಳು, ಅಭಿಷೇಕ, ಹಣವನ್ನು ಸಂಪಾದಿಸಲು ಅಭಿಷೇಕ, ಹಣವನ್ನು ಸಂಪಾದಿಸಲು ಪವಿತ್ರಾತ್ಮನ ವರಗಳು, ಹಣವನ್ನು ಸಂಪಾದಿಸಲು ಪ್ರಾರ್ಥನೆ, ಹಣವನ್ನು ಸಂಪಾದಿಸಲು ಪ್ರಕಟಣೆ, ಹಣವನ್ನು ಸಂಪಾದಿಸಲು ಪ್ರವಾದನೆ. ಸಹೋದರ ಸಹೋದರಿಯೇ, ಮನ ತಿರುಗು. ಕರ್ತನು ಹೇಳ್ತಿದ್ದಾನೆ, ಎಲ್ಲದರಲ್ಲಿ ದೇವರಿಗೆ ಮೆಚ್ಚುಗೆ ಆದ ಕಾರ್ಯ. ನೀನು ಕೇಳುವಂಥ ಉಪದೇಶ ಈ ಬೈಬಲ್ ಪ್ರಕಾರ ಇಲ್ಲ ಅಂದರೆ ಆ ಉಪದೇಶ ನಿನಗೆ ಬೇಡ. ಆಮೇನ್ ಹೇಳ್ತೀರಾ? ಆಮೇನ್. ಅದು ನಿನಗೆ ಎಷ್ಟೇ ನಿನಗೆ ಸಂತೋಷ ಕೊಡಲಿ, ಅದು ಎಷ್ಟೇ ನಿನಗೆ ತೃಪ್ತಿ ಕೊಡಲಿ, ಅದು ಎಷ್ಟೇ ನಿನಗೆ ಸಮಾಧಾನ ಕೊಡಲಿ. ನೋಡ್ರಿ, ಕರ್ತನ ವಾಕ್ಯ ಈ ಬಾಯಿ ಕತ್ತಿ ನೀವು ಓದಬೇಕಾದ್ರೆ ಒಂದು ಕಡೆ ಸಮಾಧಾನ ಕೊಡ್ತದೆ, ಒಂದು ಕಡೆ ಸಂತೋಷ ಕೊಡ್ತದೆ, ಇನ್ನೊಂದು ಕಡೆ ಚುಚ್ಚುತ್ತದೆ. ಇದು ತಪ್ಪು. ನಿಕಾಲ ಈ ಥರ ಉಪದೇಶ ನೀನು ಕೇಳೋದು ತಪ್ಪು. ಈ ಬಿಲಾಮನ ಉಪದೇಶ ನೀನು ಕೇಳೋದು ತಪ್ಪು. ಬಹಳ ಎಚ್ಚರಿಕೆಯಾಗಿರಿ. ಕಾರಣ ಇದು ಕಡೆ ಕಾಲ. ಮನ ತಿರುಗಿಕೋ. ಆಮೇಲೆ ಹೇರಾಳವಾದಂಥ ಪ್ರಸಂಗಗಳು, ಹೇರಾಳವಾದಂಥ ಸಂದೇಶಗಳು. ಆಮೇಲೆ ನಾನು ನೀಡುವಂಥ ಸಂದೇಶ ಉಚಿತವಾಗಿರಬೇಕು. ದೇವರು ನಮಗೆ ಕೊಡುವಂಥ ಪ್ರಕಟಣೆ, ಪ್ರವಾದನೆ ಅನ್ನು ಜನರಿಗೆ ನೀಡಬೇಕಾದ್ರೆ ಅದು ಉಚಿತವಾಗಿರಬೇಕು. ಇವತ್ತು ಕೆಲವರು ಅದನ್ನು ಮಾರಾಟ ಮಾಡ್ತಿದ್ದಾರೆ. ಎಚ್ಚರಿಕೆಯಾಗಿರಿ. ಆಮೇನ್. ಹಲ್ಲೆಲೂಯ, ಹಲ್ಲೆಲೂಯ. ಕರ್ತನು ಹೇಳ್ತಿದ್ದಾನೆ, ಮನ ತಿರುಗದೆ ಹೋದರೆ ಆತನು ಬೇಗನೆ ಬರ್ತಾನಂತೆ. ಕರ್ತನು ಹೇಳಿದ್ರೆ ಅದನ್ನು ಹಾಗೆ ಮಾಡುವಂಥ ದೇವರು. ಐ ವಿಲ್ ಕಮ್ ಕ್ವಿಕ್ಲಿ ಆ್ಯಂಡ್ ಫೈಟ್ ಅಗೇನ್ಸ್ಟ್ ದೆಮ್ ವಿತ್ ದ ಸ್ವಾರ್ಡ್ ಆಫ್ ದಿ ಮೌತ್. ಆಮೇನ್. ಹಲ್ಲೆಲೂಯ, ಹಲ್ಲೆಲೂಯ. ಆದ್ದರಿಂದ ಕರ್ತನು ಭಾಳ ಸ್ಪಷ್ಟವಾಗಿ ಹೇಳ್ತೀನಿ, ನಾವು ಮನ ತಿರುಗಬೇಕು, ಮನ ತಿರುಗಬೇಕು, ಮನ ತಿರುಗಬೇಕು. ಇದು ಯಾರಿಗೆ ಬರೆಯೋದು? ಸಭೆಗೆ ಬರೆಯೋದು. ಲೋಕದಲ್ಲಿರುವಂಥ ಅನ್ಯ ಜನರಿಗಲ್ಲ, ಲೋಕದಲ್ಲಿರುವಂಥ ಅನ್ಯ ಜನರಿಗಲ್ಲ, ಸಭೆಯ ವಿಶ್ವಾಸಿಗಳಿಗೆ ಬರೆಯೋದು. ಆದ್ದರಿಂದ ಕರ್ತನು ಪರ್ಗಮ ಸಭೆಗೆ ಮಾತ್ರವಲ್ಲ, ಇವತ್ತು ನಮ್ಮ ಸಭೆಗೂ ಕರ್ತನು ಮಾತಾಡ್ತಿದ್ದಾನೆ, ನಮಗೆ ಕರ್ತನು ಮಾತಾಡ್ತಿದ್ದಾನೆ. ಈ ಉಪದೇಶನ ಬಿಟ್ಟು ಹೊರಗೆ ಬಾ. ವ್ಯಭಿಚಾರ, ವೇಷಿತನ, ಪಾಪನ ಬಿಟ್ಟು ಹೊರಗೆ ಬಾ. ವಿಗ್ರಹ ಆರಾಧನೆ, ಲೋಕವನ್ನು ವಿಗ್ರಹವಾಗಿ ನೀನು ಅದನ್ನು ನೆನೆಸಿ, ನಿನ್ನ ಕೆಲಸವನ್ನು ವಿಗ್ರಹ, ಸೇವೆಯನ್ನು ವಿಗ್ರಹ, ನೀನೇ ಒಂದು ವಿಗ್ರಹ, ಹೆಮ್ಮೆ, ಹೊಗಳಿಕೆ ಎಲ್ಲವನ್ನು ಬಿಟ್ಟು ಹೊರಗೆ ಬಾ. ನಿಕೊಲೈತರ ಉಪದೇಶ, ರಾಜಿ ಮಾಡಿಕೊಳ್ಳುವಂಥ ಉಪದೇಶ ಬಿಟ್ಟು ಹೊರಗೆ ಬಾ. ತಿರುಗಿಕೊಳ್ಳು. ಆಮೇಲೆ ಈ ರೀತಿಯಾಗಿ ನಾವು ತಿರುಗಿಕೊಂಡರೆ, ಜಯ ಹೊಂದುವುದಾದರೆ, ಕರ್ತ ನಮಗೆ ಕೊಡುವಂಥ ಕೊಡುಗೆ 17ನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿದ್ದು, ದೇವರಾತ್ಮನ ಸಭೆಗಳಿಗೆ ಹೇಳುವುದನ್ನು ಕಿವಿಯುಳ್ಳವನು ಕೇಳಲಿ. ಸಭೆಗಳಿಗೆ, ಇದು ಎಲ್ಲ ಉಪದೇಶ ಸಭೆಗಳಿಗೆ. ಯಾವನು ಜಯ ಹೊಂದುತ್ತಾನೋ ಅವರಿಗೆ 2 ವಿಧವಾದಂಥ ಆಶೀರ್ವಾದ. ಬಚ್ಚಿಟ್ಟಿರುವಂಥ ಮನ್ನಾ ಎಂಬ ಆಹಾರವನ್ನು ಕೊಡುವೆನು. ಇದಲ್ಲದೆ ಅವನಿಗೆ ಬಿಳಿ ಕಲ್ಲನ್ನು, ಆ ಕಲ್ಲಿನ ಮೇಲೆ ಕೆತ್ತಿದಂಥ ಹೊಸ ಹೆಸರನ್ನು ಕೊಡುವೆನು. ಆ ಹೊಸ ಹೆಸರು ಹೊಂದಿದವನಿಗೆ ಹೊರತು ಅದು ಇನ್ಯಾರಿಗೂ ತಿಳಿಯದು. 2 ವಿಧವಾದಂಥ ಕೊಡುಗೆ ಅಥವಾ ಆಶೀರ್ವಾದ ಜಯ ಹೊಂದುವವನಿಗೆ. ಯಾವ ಕಾರ್ಯಗಳನ್ನು ಕರ್ತನಾತ್ಮನು ಸಭೆಗಳಿಗೆ ಹೇಳುವುದನ್ನು ಕಿವಿಯುಳ್ಳವನು ಕೇಳ್ತಾನೋ, ಕರ್ತನು ಹೇಳ್ತಾನೆ, ಐ ವಿಲ್ ಗಿವ್ ದೆಮ್ ಹಿಡನ್ ಮನ್ನಾ. ಆಮೇಲೆ ಬಚ್ಚಿಟ್ಟಿರುವಂಥ ಮನ್ನವನ್ನು ನಾನು ಅವರಿಗೆ ಕೊಡ್ತೇನೆ. ನೋಡ್ರಿ, ಕರ್ತನಾದಂಥ ಯೇಸು ಹೇಗೆ ಹಳೆ ಒಡಂಬಡಿಕೆಗೆ ಲಿಂಕ್ ಮಾಡ್ತಿದ್ದಾನೆ. ಆಮೇಲೆ ಈ ಬಿಲಾಮನು, ಬಾಲಾಕನು ಇವರೆಲ್ಲಿದ್ದಾರೆ? ಅರಣ್ಯಕಾಂಡ ಪುಸ್ತಕದಲ್ಲಿದ್ದಾರೆ. ಈ ಮನ್ನಾ ನೋಡಬೇಕಾದ್ರೆ ಅದು ಯಾಜಕ ಕಾಂಡ ಪುಸ್ತಕದಲ್ಲಿ, ಅದು ಹಾಗೆ ಅರಣ್ಯಕಾಂಡದಲ್ಲಿಯೂ ಅದು ಬರೆಯಲ್ಪಟ್ಟಿದೆ. ಮನ್ನಾ ಹಳೆ ಒಡಂಬಡಿಕೆಯಲ್ಲಿ ಇರುವುದನ್ನು ಹೊಸ ಒಡಂಬಡಿಕೆಯಲ್ಲಿ ಯೇಸು ಕ್ರಿಸ್ತನು ಮಾತಾಡ್ತಿದ್ದಾನೆ. ಯಾಕೆ ಇದೆರಡು ಲಿಂಕ್ ಮಾಡ್ತೀನಂದರೆ, ಇದು ಸತ್ಯ ರೀ, ಇದು ಯಾರೋ ಒಬ್ಬರು ಕಲ್ಪನೆಯಾಗಿ ಬರೆಯಲ್ಪಟ್ಟಿದ್ದಲ್ಲ ರೀ. ಆದಿಕಾಂಡದ ಆದಿಯಿಂದ ಪ್ರಕಟಣೆಯಲ್ಲಿ ಬರೆಯಲ್ಪಟ್ಟಿರುವಂಥ ಕಡೆ ಆಮೇನ್ ತನಕ. ಆಮೇನ್ ಎಲ್ಲ ಹೇಳ್ತೀರ ನನ್ನ ಸಂಗಡ? ಆದಿಕಾಂಡದಿಂದ, ಆದಿಯಿಂದ ಪ್ರಕಟಣೆಯ ಕಡೆ ಪುಸ್ತಕದಲ್ಲಿ ಕೊನೆಗೊಳ್ಳುವಂಥ ಕಡೆ ಮಾತು, ಅದೇನ ಕಡೆ ಪದ ಏನಂತ ನೋಡಬೇಕಾದ್ರೆ ಆಮೇನ್.
ಆದಿಯಿಂದ ಆಮೇನ್ ತನಕ, ಆದಿಕಾಂಡದಿಂದ ಪ್ರಕಟಣೆ ಆಮೇನ್ ತನಕ ಈ ಬೈಬಲಲ್ಲಿ ಇರೋದು ಎಲ್ಲ ಸತ್ಯ ಪ್ರಿಯರಾದವರೇ. ಆಮೇನ್. ಯಾರೊಬ್ಬರು ಕಲ್ಪನೆಯಾಗಿ ಬರೆದಿರುವಂಥ ಪುಸ್ತಕ ಅಲ್ಲ. ಕರ್ತನು ಏನು ಹೇಳ್ತಿದ್ದಾನೆ ಈ ಸಭೆಗೆ, ಯಾರು ಜಯ ಹೊಂದುತ್ತಾರೋ, ಈ ಬಿಲಾಮನ ಉಪದೇಶವನ್ನು ಬಿಟ್ಟು, ನಿಕೊಲಾಯಿತರ ಉಪದೇಶವನ್ನು ಬಿಟ್ಟು, ರಾಜಿ ಮಾಡಿಕೊಳ್ಳುವಂಥ ಜೀವಿತವನ್ನು ಬಿಟ್ಟು ಯಾರು ಮನತಿರುಗಿಕೊಳ್ಳುತ್ತಾರೋ, ಯಾರು ಜಯ ಹೊಂದುತ್ತಾರೋ ಅವರಿಗೆ ಬಚ್ಚಿಟ್ಟಿರುವಂಥ ಮನ್ನಾ ಅಂದರೆ ದೇವದೂತರ ಆಹಾರ. ಅದರ ಆತ್ಮಿಕ ಅರ್ಥ ವಾಕ್ಯನೇ ನಮಗೆ ಮನ್ನಾ. ಆಮೇಲೆ ಅದು ಬಚ್ಚಿಟ್ಟಿರುವಂಥ ಮನ್ನಾ. ಈ ಪರ್ಗಮ ಸಭೆಯಲ್ಲಿ, ಈ ಸಭೆಯ ಪಟ್ಟಣದಲ್ಲಿ ನೋಡಬೇಕಾದ್ರೆ ಸೈತಾನನ ಸಿಂಹಾಸನವಿತ್ತು, ಹೊರಗಡೆ ಯಾರಿಗೂ ಕಾಣಿಸದೆ ನಾನು ನಿನಗೆ ನನ್ನ ಮನ್ನವನ್ನು, ಬಚ್ಚಿಟ್ಟಿರುವಂಥ ಮನ್ನವನ್ನು ನಾನು ನಿನಗೆ ಕೊಡುವೆ. ಅದು ನಿನಗೆ ಜೀವವನ್ನು, ಅದು ನಿನಗೆ ಪ್ರಕಾಶವನ್ನು, ಅದು ನಿನಗೆ ಬೆಳಕನ್ನು, ಅದು ನಿನಗೆ ಧೈರ್ಯವನ್ನು, ಅದು ನಿನಗೆ ಬಲವನ್ನು, ಅದು ನಿನಗೆ ನಂಬಿಕೆಯನ್ನು, ಅದು ನಿನಗೆ ನಿರೀಕ್ಷೆಯನ್ನು. ಸೈತಾನನ ಸಿಂಹಾಸನ ಇರುವಂಥ ಆ ಜಾಗದಲ್ಲಿ ಜಯ ಹೊಂದಲು ನಾನು ನಿನಗೆ ಕೃಪೆಯನ್ನು ಅನುಗ್ರಹಿಸ್ತೇನೆ. ಬಚ್ಚಿಟ್ಟಿರುವಂಥ ಮನ್ನಾ, ದ ಹಿಡ್ಡನ್ ಮನ್ನಾ. ಆಮೇನ್. ಅದನ್ನು ದೇವರು ನಮಗೆ ಕೊಡ್ತಾನಂತೆ. ಆಮೇನ್. ಹಲ್ಲೆಲೂಯ. ಅದು ಮಾತ್ರವಲ್ಲ, ಎರಡನೇದಾಗಿ ಕರ್ತನು ಏನು ಹೇಳ್ತಿದ್ದಾನೆ, ಯಾರೆಲ್ಲ ಜಯ ಹೊಂದುತ್ತಾರೋ ಅವರಿಗೆ ಒಂದು ವೈಟ್ ಸ್ಟೋನ್, ಬಿಳಿ ಕಲ್ಲು, ಆ ಕಲ್ಲಿನ ಮೇಲೆ ಒಂದು ಹೊಸ ನಾಮ, ನಮಗಾಗಿ ಒಂದು ಹೊಸ ನಾಮ, ಅದು ನಮಗೆ ಕೊಡ್ತಾನಂತೆ. ಅದರಲ್ಲಿ ಆತನು ಬರೆದಿರುವಂಥ ಆ ನಾಮ ನಮಗೂ ದೇವರಿಗೂ, ಯೇಸುಗೆ ಬಿಟ್ಟು ಬೇರೆ ಯಾರಿಗೂ ಗೊತ್ತಾಗೋದಿಲ್ಲ. ಇದು ಯಾವುದನ್ನು ಸೂಚಿಸ್ತದೆ? ನಮಗೂ ದೇವರಿಗೂ ಇರುವಂಥ ಒಂದು ಆಪ್ತ ಬಾಂಧವ್ಯ. ರೋಮಾಪುರದ ಆಡಳಿತ ಇದ್ದಂಥ ಆ ಕಾಲದಲ್ಲಿ ಈ ಬಿಳಿ ಕಲ್ಲನ್ನು ಯಾರಿಗೆ ಕೊಡ್ತಿದ್ರಂದರೆ, ಯಾರೆಲ್ಲ ಜಯವನ್ನು ಹೊಂದುತ್ತಾರೋ ಅಲ್ವಾ. ಈಗ ಒಂದು ಓಟ ಪಂದ್ಯ ಅಂತ ಇಟ್ಕೊಳ್ಳೋಣ, ಅದರಲ್ಲಿ ಜಯ ಹೊಂದುವವರಿಗೆ ಅದನ್ನು ಬಿಳಿ ಕಲ್ಲನ್ನು ಕೊಡ್ತಿದ್ದರಂತೆ. ಅಥವಾ ಯಾರೆಲ್ಲ ವಿಶೇಷವಾದಂಥ ಔತಣಕ್ಕೆ ಆಹ್ವಾನಿಸಲ್ಪಡುತ್ತಾರೋ ಅವರಿಗೆ ಈ ಬಿಳಿ ಕಲ್ಲು ಕೊಡಲಾಗುತ್ತದೆ. ಅಂದರೆ ಪ್ರವೇಶಕ್ಕೆ, ಒಳಗೆ ಪ್ರವೇಶಿಸುವುದಕ್ಕೆ ಒಂದು ಇನ್ವಿಟೇಷನ್, ಆಹ್ವಾನದ ಒಂದು ಪತ್ರ, ಅದೇ ಈ ಬಿಳಿ ಕಲ್ಲಿಗೆ ಒಂದು ಗುರುತು. ಕರ್ತನು ಹೇಳ್ತಿದ್ದಾನೆ, ನನ್ನ ರಾಜ್ಯದಲ್ಲಿ ಪ್ರವೇಶಿಸುವುದಕ್ಕೆ ನಾನು ನಿನಗೊಂದು ಆಹ್ವಾನವನ್ನು ಕೊಡ್ತೇನೆ. ಆಹ್ವಾನದ ಒಂದು ಗುರುತಾಗಿ ಬಿಳಿ ಕಲ್ಲನ್ನು ಕೊಡ್ತೇನೆ. ಅದರ ಮೇಲೆ ಒಂದು ಹೊಸ ಹೆಸರನ್ನು ಕೂಡ ನಾನು ನಿನಗೆ ಕೊಡ್ತೇನೆ. ಅದು ನಿನಗೂ ನನಗೂ ಮಾತ್ರ ಗೊತ್ತು. ಇದು ಯಾವುದನ್ನು ಸೂಚಿಸ್ತದೆ? ಒಂದು ದೇವರಿಗೂ ನಮಗೂ ಮಧ್ಯದಲ್ಲಿರುವಂಥ ಒಂದು ಪರ್ಸ್ನಲ್ ಇಂಟಿಮಸಿ, ಒಂದು ಪರ್ಸ್ನಲ್ ರಿಲೇಷನ್ಶಿಪ್, ಒಂದು ಆಪ್ತವಾದಂಥ ವೈಯಕ್ತಿಕ ಬಾಂಧವ್ಯವನ್ನು ಸೂಚಿಸ್ತದೆ. ಎರಡು ಆಶೀರ್ವಾದ ಜಯ ಹೊಂದುವವನಿಗೆ. ಒಂದು ಏನಂತ ನೋಡಬೇಕಾದ್ರೆ, ಈ 17ನೇ ವಾಕ್ಯದಲ್ಲಿ ನಾವು ಓದಿದಾಗ ಕರ್ತನು ಹೇಳ್ತಿದ್ದಾನೆ, ಕರ್ತನು ಯಾರೆಲ್ಲ ಜಯ ಹೊಂದುತ್ತಾರೋ ಅದು ಅಲ್ಲಿ ನೋಡಬೇಕಾದ್ರೆ ಬಚ್ಚಿಟ್ಟಿರುವಂಥ ಮನ್ನಾ, ಬಚ್ಚಿಟ್ಟಿರುವಂಥ ಮನ್ನಾ. ಆಮೇಲೆ ಅಲ್ಲಲ್ಲಿ ಸಭೆಗೆ ಕರ್ತನು ಹೇಳ್ತಾನೆ, ಬಚ್ಚಿಟ್ಟಿರುವಂಥ ಮನ್ನಾ, ದ ಹಿಡ್ಡನ್ ಮನ್ನಾ ಅಂದರೆ ವೈಯಕ್ತಿಕವಾಗಿ ನಮಗೆ ಕೊಡ್ತಾನೆ. ಅದು ಯಾರಿಗೂ ಗೊತ್ತಾಗಲ್ಲ. ಅದು ನಮಗೆ ಪರ್ಸ್ನಲ್ ಆಗಿ ದೇವರು ಆ ಮನ್ನಾ ನಮಗೆ ದೊಡ್ಡ ಆಶೀರ್ವಾದವನ್ನು ಕೊಡುತ್ತದೆ. ಎರಡನೇದಾಗಿ ತನ್ನ ರಾಜ್ಯದಲ್ಲಿ ಪ್ರವೇಶಿಸುವುದಕ್ಕೆ ಒಂದು ಗುರುತಾಗಿ ಆ ಬಿಳಿ ಕಲ್ಲನ್ನು ನಮಗೆ ಮಾತ್ರ ಆ ಕಲ್ಲಿನ ಮೇಲೆ ಒಂದು ಹೆಸರನ್ನು ನೋಡಿರಿ. ಕರ್ತನ ಹೆಸರನ್ನು ಬದಲಾಯಿಸುವಂಥ ದೇವರು. ಅಬ್ರಹಾಮ್ ಆಗಿ ಬದಲಾಯಿಸಿದ ಅಲ್ವಾ, ಸಾರಾಳಾಗಿ ಬದಲಾಯಿಸಿದ. ಅದು ಮಾತ್ರವಲ್ಲ, ಯಾಕೋಬ ಇಸ್ರೇಲ್ ಆಗಿ ಬದಲಾಯಿಸಿದ. ಹೊಸ ಒಡಂಬಡಿಕೆಯಲ್ಲಿ ಆ ಸೀಮೋನನ್ನು ಪೇತ್ರನಾಗಿ ಬದಲಾಯಿಸಿದ, ಸೌಲನನ್ನು ಪೌಲನಾಗಿ ಬದಲಾಯಿಸಿದ. ಇವತ್ತು ನಮಗೆ ಅದು ಗೊತ್ತಿಲ್ಲ. ಪರಲೋಕ ರಾಜ್ಯದಲ್ಲಿ ಕರ್ತನು ಯಾವ ಹೊಸ ನಾಮವನ್ನು ಕೊಡ್ತಾನೋ ನಮಗೆ ಗೊತ್ತಿಲ್ಲ. ಅದು ಕರ್ತನು ಹೇಳ್ತಿದ್ದಾನೆ, ಇದು ಬೇರೆ ಯಾರಿಗೂ ಗೊತ್ತಾಗಲ್ಲ, ನಮಗೂ ದೇವರಿಗೂ ಮಾತ್ರ. ಪ್ರಿಯ ಸಹೋದರ, ಪ್ರಿಯ ಸಹೋದರಿಯೇ, ನಾವು ಕೂಡ ರಾಜಿ ಮಾಡಿಕೊಳ್ಳುವಂಥ ಜೀವಿತವನ್ನು ಬಿಟ್ಟು ಮನತಿರುಗಿ ದೇವರು ಬಯಸುವಂಥ ಜೀವಿತವನ್ನು ನಡೆಸಿ ಜಯವನ್ನು ಹೊಂದಿ ಈ ಬಚ್ಚಿಟ್ಟಿರುವಂಥ ಮನ್ನಾ ಅದು ನಮಗೆ ಬೇಕು ಪ್ರಿಯ ಸಹೋದರ ಸಹೋದರಿಯೇ. ಅದು ಮಾತ್ರವಲ್ಲ, ಈ ಬಿಳಿ ಕಲ್ಲು
ಆ ಆಹ್ವಾನದ ಪತ್ರ, ಪರಲೋಕ ರಾಜ್ಯದಲ್ಲಿ ದೇವರೊಟ್ಟಿಗೆ ಜೀವಿಸುವಂಥ ಒಂದು ಒಂದು ದೊಡ್ಡ ಉನ್ನತವಾದಂಥ ಆಶೀರ್ವಾದವನ್ನು ನಾವು ಹೊಂದಿಕೊಂಡು ಜೀವಿಸಲು ಕರ್ತನು ನಮಗೆ ಕೃಪೆಯನ್ನು ಅನುಗ್ರಹಿಸಲಿ. ಆದ್ದರಿಂದ ಪ್ರಿಯ ಸಹೋದರ ಸಹೋದರಿಯೇ, ನಾವು ಕೂಡ ಮನ ತಿರುಗೋಣ. ಆಮೇನ್, ಹಲ್ಲೆಲೂಯಾ. ಒಳ್ಳೇದು ಮಾಡ್ತಿದ್ವಿ, ವೆರಿ ಗುಡ್. ಆದರೆ ಯಾವ ವಿಷಯದಲ್ಲಿ ಮನ ತಿರುಗಬೇಕು? ನಾವು ಮನ ತಿರುಗುವಾಗ ಜಯ ಹೊಂದುವವನಿಗೆ ಬಚ್ಚಿಟ್ಟಿರುವಂಥ ಮನ್ನ, ಅದು ಮಾತ್ರವಲ್ಲ ಬಿಳಿ ಕಲ್ಲು, ಅದರ ಮೇಲೆ ನಮಗೊಂದು ಹೊಸ ನಾಮ, ಅದನ್ನು ಕರ್ತ ನಮಗೆ ಕೊಡುವಂಥ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಈ ಉನ್ನತವಾದಂಥ ಆಶೀರ್ವಾದಗಳು ನಾವು ಪಡೆದುಕೊಳ್ಳೋಣ. ಆದ್ದರಿಂದ 3 ಸಭೆಗಳ ಬಗ್ಗೆ ನಾವು ಧ್ಯಾನ ಮಾಡಿ ಮುಗಿಸಿದ್ದೇವೆ. ಎಫೆಸ ಪಟ್ಟಣದಲ್ಲಿರುವಂಥ ಸಭೆ, ಸ್ಮರ್ನ ಪಟ್ಟಣದಲ್ಲಿರುವಂಥ ಸಭೆ, ಪರ್ಗಮ ಪಟ್ಟಣದಲ್ಲಿರುವಂಥ ಸಭೆ. ಈಗ ಮುಂದಿನ ವಾರ ನಾವು 4ನೆಯ ಪಟ್ಟಣದಲ್ಲಿರುವಂಥ ಸಭೆ, ತುವತೈರದಲ್ಲಿರುವಂಥ ಸಭೆಯ ದೂತನಿಗೆ ಇದು ಎಲ್ಲಿ ಬರೆಯಲ್ಪಟ್ಟಿದೆ ಅಂತ ನೋಡಬೇಕಾದ್ರೆ ಪ್ರಕಟಣೆ 2ನೇ ಅಧ್ಯಾಯ 18ರಿಂದ 29 ತನಕ. ದಯವಿಟ್ಟು ನೀವು ಇದನ್ನು ಓದ್ಕೊಳ್ರಿ. ಇದು 4ನೇ ಸಭೆ, ತುವತೈರ ಸಭೆ. ಅದಾದಮೇಲೆ ಸಾರ್ದಿಸ್ನಲ್ಲಿರುವಂಥ ಸಭೆ ಬಗ್ಗೆ ಧ್ಯಾನಿಸೋಣ. ಫಿಲಡೆಲ್ಫಿಯಾ ಸಭೆಯ ಬಗ್ಗೆ ಧ್ಯಾನಿಸೋಣ. ಕಡೆಯದಾಗಿ ಲವೋದಿಕೀಯ ಸಭೆಯ ಬಗ್ಗೆ ನಾವು ಧ್ಯಾನ ಮಾಡಿ ನಾವು ಮುಗಿಸೋಣ.